ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕಿಂಗಿಗೆ ಸ್ವಾಗತ. ನಾನು ಇವತ್ತು ಮಲೆನಾಡು ಸ್ಪೆಷಲ್ ಅಕ್ಕಿ ರೊಟ್ಟಿ ಮಾಡಕ್ಕೆ ಬಂದೀನಿ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಾಗೆಯೇ ನನ್ನ ಚಾನೆಲ್ಗೆ ಲೈಕು, ಶೇರು, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗ್ರಿ. ರೊಟ್ಟಿ ಮಾಡೋದಾರೆ ಅನ್ನ ಬಿಸಿ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬೇಕು. ಅಕ್ಕಿ ಹಿಟ್ಟು ಹಾಕಿ ಒಂದು 2 ನಿಮಿಷ ಮುಚ್ಚಿಡ್ಬೇಕು ಹಿಂಗೆಯ. ಹಿಟ್ಟು ರೆಡಿ ಆದ ಕೂಡಲೇ ಈ ಥರ ಮಿಲ್ಕೋಬೇಕು. ಅನ್ನ ಮಿದುವಾಗ ಹಿಂಗೆ ಮಿಲ್ಕೋಬೇಕು. ರೊಟ್ಟಿ ಮಿದು ಬರ್ತವೆ. ಈ ಥರ ತಳ್ಳಗೆ ತಟ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೆಂದೈತಿ. ಹಂಚಲ್ಲೂ ಬೆಂದೈತೆ. ಕೆಂಡದಲ್ಲಿ ಬೇಯಿಸ್ಕೋಬೇಕು. ರೊಟ್ಟಿ ಇಲ್ಲಿ ಬೇಯಿಸ್ತೀರಿ ಅಂದರೆ ಇಲ್ಲಿ ಬೇಯಿಸ್ಕೊಂಡು ಇಲ್ಲಿ ಬೇಯಿಸ್ಬೇಕು. ಯಾಕಂದರೆ ಗರ್ಮ್ ಅಂತವ ಕೆಂಡದಲ್ಲಿ ಬೇಯಿಸಿದ್ರೆ. ಹಂಗಾಗಿ ಇದ್ರ ಮೇಲೆ ಬೇಯಿಸ್ತಾ ಇದ್ದೀನಿ ಕೆಂಡದಾಗೆ.
ನಾ ರೊಟ್ಟಿ ಮಾಡಿದ್ದು ಮನೆ ಅಕ್ಕಿ ಹಿಟ್ಟು ಮಾಡಿಸ್ಕೊ ಬಂದಿದ್ನ. ರೇಷನ್ ಅಕ್ಕಿಯಾಗೂ ಮಾಡ್ಬೋದು, ಅವು ಇನ್ನೂ ಕಲರ್ ಬರ್ತವೆ. ಅಕ್ಕಿ ರೊಟ್ಟಿಗೆ ಕೋಳಿ ಸಾರೇ ಸಖತ್ತು ಟೇಸ್ಟ್ ನೋಡೋಣ ಬನ್ನಿ. ಚಿಕನ್ ಸಾರಿಗೆ ರೊಟ್ಟಿಗೆ ಮಸ್ತಾಗೈತಿ. ರೊಟ್ಟಿ ಮಾಡೋದು ನೋಡಿದಿಲ್ಲ ಹೆಂಗೆ ಮಾಡೋದು ಅಂತೇಳಿ. ಇದೇ ಥರ ಮಾಡೋದು. ನಮ್ಮ ಮಲೆನಾಡಲ್ಲಿ ಪ್ರತಿದಿನವೂ ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡೋದೇ ಜಾಸ್ತಿ. ಇಡ್ಲಿ ದೋಸೆಕ್ಕಿಂತನೂ ರೊಟ್ಟಿ ಮಾಡೋದೇ ಜಾಸ್ತಿ. ಹಾಗೆ ರೊಟ್ಟಿ ನೀವು ಮಾಡಿ ಒಂದು ಸಲ ನೋಡಿರಿ. ತುಂಬ ಜನ ಕೇಳಿದ್ರಿ ರೊಟ್ಟಿ ಮಾಡಲಿಲ್ಲ ಅಂತೇಳಿ. ಇವತ್ತು ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಟ್ಟಿನಿ. ಹಾಗೆ ರೊಟ್ಟಿ ಮಾಡಿ ನೀವು ಮನೆಯಲ್ಲಿ. ಹಾಗೆಯೇ ನನ್ನ ಚಾನಲಿಗೆ ಲೈಕು ಶೇರು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.